ಇಲ್ಲ, ಈ ಮುಖ್ಯಮಂತ್ರಿಗಳು ಆಗ್ತಾ ಇರೋದು ಈಗ ಏನು ಸಿದ್ದರಾಮಯ್ಯನವರು 8 ವರ್ಷ ಕಾಲ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಾದರೂ, ಅದೇ ಥರ ಒಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ KPCC ಅಧ್ಯಕ್ಷರಾಗಿ ಹಲವಾರು ಬಾರಿ ಶಾಸಕರಾಗಿ ಮಾಡಿದಂಥ ವ್ಯಕ್ತಿಯವರು. ಅವ್ರಿಗೊಂದು ಚಾನ್ಸ್ ಸಿಕ್ಕಲಿ, ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಆಶೀರ್ವಾದ ಸಿಕ್ಕಲಿ ಅವ್ರಿಗೂ ಅಂತೇಳಿ ಒಂದು ಇದು ಮಾಡ್ಬೋದು. ರಾಜ್ಯದ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಸಾರಿಗೂ ಬಿಟ್ಟಿಲ್ಲ. ಅವರು ನಮ್ಮ ಪಕ್ಷದಲ್ಲಿ ಇದ್ದಾರೆ. ಅವರು ಪಕ್ಷಕ್ಕೆ ಒಂದು ಬೆಲೆ, ಒಂದು ಅದ್ಭುತವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರು ಇವರು ಸೇರಿ ಜೋಡೆತ್ತು ಅಂತ ಏನು ಹೇಳ್ತಾಯಿದ್ರು, ಅದೇ ಥರ ಜೋಡೆತ್ತು ಥರನೇ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇವರಲ್ಲಿ ಯಾರಲ್ಲೂ ಭಿನ್ನಾಭಿಪ್ರಾಯ ಇಲ್ಲ. ಯಾಕೆಂದರೆ DK ಶಿವಕುಮಾರ್ ಸಾಹೇಬರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಇಬ್ಬರಿಗೂ ನಮ್ಮ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಅವರು ಎಲ್ಲ ಆಶೀರ್ವಾದ ಹೇಳಿ ಹೋಗಿ ನೀವು ಮಾಡಿ, ಇಬ್ಬರು ಜೋಡೆತ್ತುಗಳು, ನೀವು ಯಾವುದೇ ಥರ ಕಿತ್ತಾಟ ಬರ್ದಂಗೆ ನೀವು ಮಾಡ್ಕೊಂಡು ಹೋಗಿ ಅಂತೇಳಿ ಇವರು ಇಬ್ಬರೂ ಸೇರಿ ಒಪ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಇವರು ಮುಖ್ಯಮಂತ್ರಿಗಳಾಗಿ 2 ವರ್ಷಕ್ಕಲ್ಲ ನಡೀಲಿ. ನಮ್ಮ ಪಕ್ಷ ಸಂಘಟನೆಗೆ ಹಲವಾರು ಕಷ್ಟ ಬಿದ್ದಿದ್ದಾರೆ. ಕನಕಪುರದ ಬಂಡೆ ಅಂತ ಹೇಳ್ಬೋದು. ಅವರು ಮೈಸೂರು ಹುಲಿ, ಇವರು ಕರ್ನಾಟಕದ ಕನಕಪುರದ ಬಂಡೆ. ಇಬ್ಬರು ಸೇರಿ ಒಂದುಗೂಡಿ ಕರ್ನಾಟಕ ಜನತೆಗೆ ಏನು ಇವರು 6 ಗ್ಯಾರಂಟಿಗಳು ಏನೇನು ಮಾಡಿದ್ದಾರೆ ಅದನ್ನೇ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಬೇಕು. ಅದನ್ನೇ ಕಂಟಿನ್ಯೂಟಿ ಮಾಡಿ ಮುಂದಿನ ರಾಜಕೀಯಕ್ಕೆ, ಮುಂದಿನ ಜನಗಳ ಪ್ರತಿನಿಧಿಗೆ ಅವರು ಬೆಳೆಸ್ತಾರೆ ಅಂತ ಹೇಳೋ ನಮಗೆ ಜನಗಳ ಮೇಲೆ ಐತೆ, ನಂಬಿಕೆ ಐತೆ. ಅದನ್ನು ಯಾವುದನ್ನು ಅವರು ತೆಗೆದಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸಕ್ರಿಯವಾಗಿ ಕಾರ್ಯಕರ್ತರಾಗಿದ್ದೀವಿ. ಗಾಂಧಿನಗರ ಕ್ಷೇತ್ರ, ದಿನೇಶ್ ಗುಂಡೂರಾವ್ ಕ್ಷೇತ್ರ ಹತ್ರ, ಆ ಕ್ಷೇತ್ರದಲ್ಲೂ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದೇ ಥರ ಅವರನ್ನು ಕೆಲಸ ಮಾಡ್ಕೊಂಡು ಜನಗಳಲ್ಲಿ ಒಳ್ಳೆಯ ಅಭಿಪ್ರಾಯ ಮಾಡಿ ಒಳ್ಳೆಯ ಕೆಲಸಗಳು ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಐತೆ. ಕರ್ನಾಟಕದ ಜನತೆ ಏನು ಜನಗಳಿದ್ದಾರೆ ಇವತ್ತು ಪಕ್ಷದಲ್ಲಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಬಳ್ಳಾರಿ ಪಾದಯಾತ್ರೆ ಹೋಗಿ ಪಕ್ಷವನ್ನು ಇದು ಮಾಡಿ ಬಲಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಆದರು, ಅದೇ ಥರ ಎರಡೂ ಸೇರಿ ಮಾಡ್ತಾರೆ ಅನ್ನೋದು ನಮ್ಮ ಮೇಲೆ ನಮಗೆ ನಂಬಿಕೆ ಐತೆ. ಆ ನಂಬಿಕೆ ಇಟ್ಕೊಂಡಿರೋದೇ ಜನಗಳು ಇವತ್ತು ಅಭಿಪ್ರಾಯ ಪಟ್ಟು ಇವತ್ತು DK ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಜನಗಳ ಆಶೀರ್ವಾದ. ಅವರಲ್ಲಿ ಯಾರೂ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾರೇ ಶಾಸಕರು ಒಂದುಗೂಡಿ ಎಲ್ಲರೂ ಸೇರಿ ಪಕ್ಷಕ್ಕೆ ಬೆಲೆ ಕೊಡಬೇಕು, ಪಕ್ಷದ ಸಿದ್ಧಾಂತವನ್ನು ಮಾಡಬೇಕು. ಪಕ್ಷಕ್ಕೆ ನಾವು ಸಿದ್ಧಾಂತ ಮಾಡಿ, ಕಾಂಗ್ರೆಸ್ ಪಕ್ಷ ಏನು ಅವತ್ತಿನ ಕಾಲದಲ್ಲಿಂದ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಏನು ನಡೆಸ್ಕೊಂಬಂದಿದ್ದಾರೆ, ಅದೇ ಥರ ನಮ್ಮ ಕರ್ನಾಟಕದಲ್ಲಿ 5 ಹಸ್ತಗಳನ್ನು, ಆ 5 ಹಸ್ತಗಳಲ್ಲಿ ನಾವು ಒಂದು 5 ಗ್ಯಾರಂಟಿ ಏನು ಮಾಡಿದ್ದಾರೆ ಆ ಗ್ಯಾರಂಟಿ ಮಾಡಲಿ ಅಂತೇಳಿ ನಾವು ಜನಗಳಲ್ಲಿ ಒಂದು ಇದು ಮಾಡ್ತಾಯಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಇವತ್ತಾಗಿ ಮುಂದಿನ ಅವರಿಗೆ ಭಾರಿ ಆಸಕ್ತಿ ಐತೆ. ನಮ್ಮ DK ಶಿವಕುಮಾರ್ ಸಾಹೇಬರಿಗೆ KPCC ಅಧ್ಯಕ್ಷರಲ್ಲಿ ಮಾಡಿ ಜನಗಳಲ್ಲಿ ಎಲ್ಲ ಥರನೂ ಒಳ್ಳೆತನ ಅನಿಸ್ಕೊಂಡು ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸ್ಥಾನ ಕೊಟ್ಟಿದ್ದು ಹಿಂದುಳಿದ ವರ್ಗದ ಆ ಹಿಂದುಳಿದ ವರ್ಗದ ಒಂದು ಸಮಸ್ಯೆನ ಏನು ಕಟ್ಟಿದ್ದಾರೆ ನಮ್ಮ ಹಿಂದುಳಿದ ವರ್ಗದವರು, ಅದೇ ಥರ DK ಶಿವಕುಮಾರ್ ಅವರೂ ಒಂದುಗೂಡ್ಕೊಂಡು ಪಕ್ಷ ಮಾಡಿ ಪಕ್ಷನ ಗೆಲ್ಸ್ಕೊಂಡು ಹೋಗ್ತಾರೆ ಅನ್ನೋದು ನಮಗೆ ಮುಂದೆ ಒಳ್ಳೆಯ ಅಭಿಪ್ರಾಯ ಐತೆ ಅಂತಂದು ನಾನು ಹೇಳ್ತೇನೆ. ನನ್ನ ಹೆಸರು ಕನ್ನಡ ರಾಜು ಅಂತ, ಗಾಂಧಿನಗರ ಕ್ಷೇತ್ರದ ಗಾಂಧಿನಗರ ಬ್ಲಾಕ್ OBC ಅಧ್ಯಕ್ಷ ನಾನು.